ನಿಮ್ದ ಅಡ್ಗೆ ಮನೆ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಇವತ್ತು ನಾ ಸ್ಟ್ರೀಟ್ ಸ್ಟೈಲ್ ಜ್ಯೂಸಿ ಆಗಿರುವಂಥ ಚೀಸಿ ಆಗಿರುವಂಥ ಮಯೋನೀಸ್ ಮ್ಯಾಗಿ ಮಾಡಕತ್ತೇನ್ರಿ. ಈ ರೀತಿ ನಾವು ಆ ಮ್ಯಾಗಿ ಮಾಡಿದ್ರಿ ಅಂದ್ರೆ ಯಾರು ಮ್ಯಾಗಿ ಇಷ್ಟಪಡ್ತಿರಂಗಿಲ್ಲ ಅವ್ರ ಸಕಾರ ನೀವು ಮಾಡಿರೋ ಅಷ್ಟು ಮ್ಯಾಗಿ ಖಾಲಿ ಮಾಡ್ತಾರೋ ಅಷ್ಟು ಚಲೋ ಆಗ್ತೈತೆ ಅಂತ ಹೇಳ್ಬೋದು. ಇನ್ನು ಮಕ್ಳಿಗಂತೂ ಭಾಳ ಫೇವ್ರೇಟ್ ಮ್ಯಾಗಿ ಅಂದ್ರೆ ಈ ಥರ ಮ್ಯಾಗಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರು. ಈಗ ಮ್ಯಾಗಿ ಮಾಡಾಕ ಬೇಕಾಗೋ ಸಾಮಗ್ರಿಗಳನ್ನ ನೋಡ್ಕೊಂಡು ಬರ್ರಿ. ನಾ ಇಲ್ಲಿ 3 ಮ್ಯಾಗಿ ತಗೊಂಡನಿ. ಹಂಗ ನಾವು ಉಳ್ಳಾಗಡ್ಡಿ ಏನಿರ್ತೈತ್ಲೆ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡನಿ ಮೀಡಿಯಂ ಸೈಜ್ದು. ಹಂಗ ನಾವು ಟೊಮೆಟೊನ್ನು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡನಿ. ಒಂದು ಕ್ಯಾರೆಟ್ ತಗೊಂಡ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡನಿ. 3 ಹಸಿಮೆಣಸಿನ್ಕಾಯಿ ಏನೈತ್ಲೆ ಅಡ್ಡ ಸೀಳಿ ಇಟ್ಕೊಂಡನಿ ನೋಡ್ಬೋದು. ಒಂದು 4ರಿಂದ 5 ಬೀನ್ಸ್ ತಗೊಂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡನಿ. ಮತ್ತು ಮ್ಯಾಗಿ ಮಸಾಲ ತಗೊಂಡನಿ. ಒಗ್ಗರ್ನಿಗೆ ಏನೈತ್ಲೆ ಎಣ್ಣೆ ತಗೊಂಡನಿ. ಮತ್ತು ಮೇನ್ ಆಗಿ ಮಯೋನೀಸ್ ಸಾಸ್ ತಗೊಂಡನಿ. ಹೆಲ್ಮೆನ್ಸ್ ಅವ್ರದ್ದು ನೀವು ಬೇಕಿದ್ರೆ ಬೇರೆ ಬ್ರ್ಯಾಂಡ್ದು ತೊಗೋಬೋದು. ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡನಿ. ಈಗ ಹೆಂಗೆ ಮಾಡ್ಕೋದತ್ತಂದ ನೋಡೋಣ ಬರ್ರಿ. ಒಂದು ಕಡಂಗಿ ಕಾಯಕ್ಕೆ ಇಟ್ಟಿದ್ನಿ. ಅದ್ರಾಗ 2 ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳತ್ತೇನಿ. ಎಣ್ಣೆ ಕಾದ ಬಳಕ ಏನೈತಿ ಹಸಿಮೆಣ್ಸಿನ್ಕಾಯಿ ಅಡ್ಡ ಸಿಳಿ ಇಟ್ಟಿದ್ದೀವಲ್ಲ ಅವನ್ನ ಹಾಕೋತನು. ಈ ಮೆಣಸಿನ್ಕಾಯಿ ಅಡ್ಡ ಸಿಳಿ ಹಾಕೊಳ್ಳೋದ್ರಿಂದ ಆರಾಮಾಗಿ ತೆಗಿಬೋದು. ಮಕ್ಕಳಿದ್ದ ಮನ್ಯಾಗಂತೂ ಆದಷ್ಟು ಇದೇ ಥರ ಅಡ್ಡ ಸಿಳಿ ಹಾಕೊಂಡ್ರೆ ಭಾಳ ಈಸಿ ಆಗ್ತೈತಿ ತೆಗಿಯುವಾಗದು ಮಕ್ಕಳಿಗೆ. ಮತ್ತು ಬೀನ್ಸ್ ಯಾವುದು ಮೆಣಸಿನ್ಕಾಯಿ ಯಾವುದು ಅದು ಗೊತ್ತಾಗಂಗಿಲ್ಲ. ಈಗ ಒಂದು ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ಲೆ ಅದನ್ನು ಹಾಕೊಳತ್ತೇನಿ. ಇದಕ್ಕೆ ಇಷ್ಟಿಷ್ಟನ ಸಾಕು, ಜಾಸ್ತಿ ಏನು ಹಾಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಇಷ್ಟ ರಗಡ್ ಆಗ್ತೈತೆ ಅಂತ ಹೇಳ್ಬೋದು. ಉಳ್ಳಾಗಡ್ಡಿನ ಒಂದು 30 ಸೆಕೆಂಡ್ವರೆಗೂ ಕರ್ಕೊಳ್ತನು ಚೆಂದಂಗೆ ಕಲರ್ ಚೇಂಜ್ ಆಗೋ ಮಟ್ಟ. ಕರ್ದಿಂದ ಏನೈತಿಲ್ಲ ಟೊಮೆಟೊ ಹೆಚ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೊಳತ್ತೇನಿ. ಟೊಮೆಟೊನು ಒಂದು 30ರಿಂದ 40 ಸೆಕೆಂಡ ಬೇಯಿಸ್ಕೊತನ್ರಿ. ಇವಾಗ ಟೊಮೆಟೊ ಸಾಫ್ಟ್ ಆಗಕ್ಕೆ ಬಂದವ. ಟೊಮೆಟೊ ಸಾಫ್ಟ್ ಆಗಿಂದ ಏನೈತಿಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೀನ್ಸ್ನ ಹಾಕೊಳತ್ತೇನಿ. ನಾ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತನು. ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಸೈಡಿಗೆ ಅದು ಎತ್ತಿಡಂಗಿಲ್ಲ ಬೀನ್ಸ್ ಇಷ್ಟ ಇಲ್ಲದೆ ಇರೋರು. ಇವಾಗ ಏನು ಕ್ಯಾರೆಟ್ ತಗೊಂಡಿದ್ನಿಲ್ಲ ಅದನ್ನು ಆ್ಯಡ್ ಮಾಡ್ಕೊಳತ್ತೇನಿ. ಇವೆಲ್ಲ ತರಕಾರಿಗಳ್ನ ಆದಷ್ಟು ಚೆಂದಂಗೆ ಬೇಯಿಸ್ಕೊರಿ. ಚೆಂದಂಗೆ ಬೇಯ್ದು ಅಂದ್ರೆ ತಿನ್ನುವಾಗ ಬಾಯಾಗ ಕಚ್ ಕಚ್ ಅನ್ನಂಗಿಲ್ಲ. ಮತ್ತು ಸಾಫ್ಟ್ ಆಗಿರ್ತಾವ, ಶಿವಿ ಹತ್ತಾವ, ಟೇಸ್ಟು ಬಿಡ್ತಾವ ತಂದು ಹೇಳ್ಬೋದು. ಈಗ ಇದೆಲ್ಲಾನು ಚೆಂದಂಗೆ ಬೇಯಿಸ್ಕೊತನು ಒಂದು 2 ನಿಮಿಷದವರೆಗೂ. ಇವಾಗ ಇದಕ್ಕೆ ಉಪ್ಪು ಹಾಕೊಳತ್ತೇನಿ ರುಚಿಗೆ ತಕ್ಕಷ್ಟ. ಈಗ ಇದೇನು ಉಪ್ಪು ಐತ್ಲೆ ಒಗ್ಗರ್ನಿಗೆ ಎಷ್ಟು ಬೇಕಲ್ಲ ಅಟ ಹಾಕೊಂಡ್ರೆ ಸಾಕು. ಯಾಕಪ್ಪ ಅಂದ್ರೆ ಮಸಾಲೆ ಒಳಗೆ ಆಲ್ರೆಡಿ ಉಪ್ಪದು ಎಲ್ಲ ಇರ್ತೈತಿ. ಜಾಸ್ತಿ ಹಾಕೊಂಡ್ರೆ ಉಪ್ಪು ಆಗ್ತೈತಿ. ಆದಷ್ಟು ಕಡಿಮೆ ಪ್ರಮಾಣದಾಗ ನಾವು ಉಪ್ಪು ಹಾಕೋರಿ. ಈಗ ಇನ್ನೊಂದು ನಿಮಿಷ ಬಡಿಸ್ಕೊಂಡ ಇದನ್ನೆಲ್ಲ ಎಣ್ಣೆಯಾಗ ಚೆಂದಂಗೆ ಉಮ್ಗೊಳಕ್ಕೆ ಬಿಡ್ತನು. ಒಂದು ತಾಟ್ ಮುಚ್ಚಿಕಿಶಿಂದ 1-2 ನಿಮಿಷ ಬಿಟ್ರೆ ಸಾಕು, ಬೇಯ್ತಾವ. ಈಗಾಗಲೇ ನಾವು ಚೆಂದಂಗೆನ ಎಣ್ಣೆಯಾಗ ಬಡಿಸ್ಕೊಂಡಿರ್ತೀವಿ ನೋಡ್ರಿ. ಆಲ್ರೆಡಿ ನಮ್ಮ ತರಕಾರಿ ಎಲ್ಲ ಬಾಡ್ಯಾವ. ಅದಕ್ಕೆ ನಾ ಈಗ ಏನು ಮ್ಯಾಗಿ ಮಸಾಲ ಇರ್ತೈತ್ಲೆ ಅದನ್ನು ಹಾಕೊಳಕತ್ತೇನಿ. ಮ್ಯಾಗಿ ಮಸಾಲ ಹಾಕಿದ ತಕ್ಷಣ 2.5 ಗ್ಲಾಸ್ ಅಷ್ಟು ನೀರು ಹಾಕೊಳತ್ತೇನಿ. ನಾ ಏನೈತಿ 3 ಮ್ಯಾಗಿ ತೊಗೊಂಡೇನಿ, ಹಾಗಾಗಿ 2.5 ಗ್ಲಾಸ್ ಅಷ್ಟು ನೀರು ಹಾಕೊಳತ್ತೇನಿ. ಜಾಸ್ತಿ ನೀರೇನು ಬೇಕಾಗಂಗಿಲ್ಲ, ಇಷ್ಟು ಹಾಕೊಂಡ್ರೆ ಸಾಕು. ಕೆಲವೊಂದಿಷ್ಟು ಮಕ್ಕಳ ತರಕಾರಿ ಅದು ಇಷ್ಟಪಡ್ತಿರಂಗಿಲ್ಲ. ಮ್ಯಾಗಿಗೆ ತರಕಾರಿ ಹಾಕಿ ಮಾಡೋದ್ರಿಂದ ಅವರು ತರಕಾರಿ ತಿನ್ನಂಗೆ ಆಗ್ತೈತಿ. ಮತ್ತು ಆದಷ್ಟು ಚಿಕ್ಕದಾಗೆ ಕಟ್ ಮಾಡಿ ಹಾಕೋರಿ. ಅವಾಗ ಯಾರೂ ತೆಗೆದು ಒಗ್ಯಂಗಿಲ್ಲ ಚಿಕ್ಕ ಚಿಕ್ಕದಾಗಿರೋದನ್ನು. ಈಗ ನೀರು ಐದಂತಿ ಕಳ ಕುದಿಯಾಕತ್ಯಾವ. ಕುದಿಯೋ ಟೈಮ್ಕನ್ನ ನಾ ಮ್ಯಾಗಿ ಹಾಕೊಳತ್ತೇನಿ. ಒಂದು ಮ್ಯಾಗಿ ಒಳಗೆ 2 ಭಾಗ ಮಾಡಿ ಹಾಕೊಂಡನಿ. ಯಾಕಪ್ಪ ಅಂದ್ರೆ ಜಾಸ್ತಿ ಉದ್ದುದ ನೂಡಲ್ಸ್ ಬ್ಯಾಡತ್ತನೋ ಸಲುವಾಗಿ. ಈಗ ಇದನ್ನೆಲ್ಲ ಚೆಂದಂಗೆ ಕೂಡಿಸ್ಕೊಂಡನಿ. ಬೇಯಾಕತ್ತೈತಿ. ಇದೇ ಟೈಮ್ದಾಗ ನಾವು ಒಂದು ತಾಟ್ ಡಬ್ಬ ಹಾಕೊಂಡ ನೀರಿನ ಅಂಶ ಹೋಗೋ ಮಟ್ಟ ಬೇಯಿಸ್ಕೋತನು 1-2 ನಿಮಿಷ. ಈಗ ನೋಡ್ರಿ ನಮ್ದು ನೀರಿನ ಅಂಶ ಕಡಿಮೆ ಆಗೈತಿ. ಅಂದರೂ ಸ್ವಲ್ಪ ನೀರು ಐತಿ. ಜಾಸ್ತಿ ಪೂರ ಡ್ರೈ ಆಗೋ ಮಟ್ಟನೂ ಏನು ಬಿಡೋದು ಬೇಕಾಗಂಗಿಲ್ಲ. ಒಂದು ಸ್ವಲ್ಪ ನೀರಿನ ಅಂಶ ಇರಬೇಕು. ಇದೇ ಟೈಮ್ದಾಗ ನಾವು 1.5 ಸ್ಪೂನ್ ಅಷ್ಟು ಮಯೋನೀಸ್ ಹಾಕೊಂಡ ಅದನ್ನು ಚೆಂದಂಗೆ ಎಲ್ಲ ಕೂಡಿಸ್ಕೊಳತ್ತೇನಿ. ಈಗ ನಮ್ಮ ಮಯೋನೀಸ್ ಮ್ಯಾಗಿ ರೆಡಿ ಆಗೈತೆ ತಂದು ಹೇಳ್ಬೋದು. ನೋಡ್ರಿ ನೀವು ಟ್ರೈ ಮಾಡಿರಿ, ಹೆಂಗೆ ಬರ್ತತಂದ ಹೇಳ್ರಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡಿದ್ದಕ್ಕೆ.